ಹಲೋ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ನಾವು ಇವತ್ತು ಬಂದಿರೋದು ತೀರ್ಥ ಎಂಪುಲ್ ಟೆಂಪಲ್ಗೆ. ಈ ಟೆಂಪಲ್ ತುಂಬ ಫೇಮಸ್ ಇರೋದು ಬಾಲಿನೀಸ್ ಹಿಂದೂ ಟೆಂಪಲ್ ಆಗಿರುತ್ತೆ. ಯಾವುದೇ ಬೇರೆ ಟೆಂಪಲ್ಗೆ ಕಂಪೇರ್ ಮಾಡಿದ್ರೆ ಇದು ಏನಕ್ಕೆ ಡಿಫ್ರೆಂಟ್ ಇದೆ ಅಂತ ಹೇಳಿದ್ರೆ, ಇಲ್ಲಿ ಬ್ಯಾಲಿನೀಸ್ ಅಂದರೆ ಅಲ್ಲಿರೋ ಲೋಕಲ್ ಜನಗಳ ಜೊತೆ ನಾವು ರಿಚುವಲ್ಸ್ನ ಮಾಡ್ಬೋದು. ಇನ್ ದ ಸೆನ್ಸ್, ಈ ಟೆಂಪಲಲ್ಲಿ ಒಂದು ಪವಿತ್ರವಾದ ನದಿ ಹರಿಯುತ್ತೆ. ಆ ನದಿಯ ನೀರು ಟೆಂಪಲ್ ಒಳಗಡೆ ಬರುತ್ತೆ. ಸೊ ಅದನ್ನು ನಾವು ಲೈಕ್ ನಮ್ಮ ಕಡೆ ಹೇಗೆ ಕಲ್ಯಾಣಿ ಇರುತ್ತೆ, ದೇವ್ರ ಹತ್ರ ಹೋದರೆ ನಾವು ನೀರಲ್ಲಿ ಮುಳುಗಿ ಹೋಗಿ ದೇವಸ್ಥಾನಕ್ಕೆ ನಮಸ್ಕಾರ ಮಾಡ್ತೀವಲ್ವ, ಸೇಮ್ ಅದೇ ಥರ ಇಲ್ಲೂ ಕೂಡ ನೀವು ಬಾಲಿನೀಸ್ ಜನಗಳ ಜೊತೆ ಆ ರಿಚುವಲ್ಸ್ನ ಮಾಡ್ಬೋದು. ಬೇರೆ ಯಾವುದೇ ಟೆಂಪಲ್ಗಳಲ್ಲೂ ಅವ್ರಿಗೆ ಸಪ್ರೇಟ್ ಅಂತ ಇರುತ್ತೆ, ನಮಗೆ ಬರೀ ವಿಸಿಟಿಂಗ್ಗೋಸ್ಕರ ಇರುತ್ತೆ. ಆದರೆ ಇಲ್ಲಿ ಆ ಥರ ಅಲ್ಲ, ಅವ್ರ ಜೊತೆನೇ ನಾವೂ ದೇವ್ರಿಗೆ ನಮಸ್ಕಾರ ಮಾಡ್ಬೋದು. ಸೊ ಆ ನೀರಲ್ಲಿ ಮುಳುಗಿ ಎದ್ದು ನಮಸ್ಕಾರ ಮಾಡ್ಬೋದು ದೇವ್ರಿಗೆ. ಯಾವುದೇ ರೀತಿ ಟೆಂಪಲ್ಗಳಲ್ಲಿ ಹೋದರೂ ಈ ಥರ ನಮಗೆ ಸೆರಾಂಗ್ ಅಂತ ಕೊಡ್ತಾರೆ, ಅದನ್ನು ಸೆರಾಂಗ್ ಅಂತ ಕರೀತಾರೆ ಅವ್ರ ಲ್ಯಾಂಗ್ವೇಜಲ್ಲಿ. ಅದು ನಾವು ನಮ್ಮ ಸೊಂಟಕ್ಕೆ ಕಟ್ಕೊಂಡು ನಾವು ಹೋಗಬೇಕು. ಅದು ಅಲ್ಲಿಂದಿರೋ ರಿಚುವಲ್, ಅದನ್ನು ಮಿಸ್ ಮಾಡಬಾರ್ದು. ಎಲ್ಲನೂ ಎಂಟ್ರೆನ್ಸ್ ಆಗಬೇಕಾದ್ರೇ ಕೂತಿರ್ತಾರೆ. ಸೊ ಅದನ್ನು ನಮಗೆ ಕಟ್ತಾರೆ, ಅದನ್ನು ಕಟ್ಕೊಂಡು ವಾಪಸ್ ಬರಬೇಕಾದ್ರೆ ಹಂಗೆ ವಾಪಸ್ ಮಾಡಿ ಬರಬಹುದು. ಅಲ್ಲಿ ಅದು ಅವ್ರು ಅದರಲ್ಲಿ ಹುಲಿ ರಿವರಲ್ಲಿ ಸ್ನಾನ ಮಾಡಿ ಇಲ್ಲಿ ಒಂದು ಏನಂದರೆ ಎಲ್ಲರೂ ಚಪ್ಪಲಿ ಹಾಕೊಂಡು ಟೆಂಪಲ್. and throw it 3 times. But here by the ವಿಡಿಯೋ ಮಾಡೋದು
ಫ್ಲವರ್ಸ್ ಅವ ಏನೋ ಒಂದು 5-6. ಅದು ಪ್ರತಿ ಸರಿ ಪ್ರೊಸೆಸ್ ಮಾಡಿದಾಗೆಲ್ಲ ಒಬ್ರೊಬ್ರು ಒಂದೊಂದು ಫ್ಲವರ್ ಪಿಕ್ ಮಾಡಿ ನಮಸ್ತೆ ಮಾಡಿ ಅದಕ್ಕೆ ಕಿವಿಯಾಗೆಲ್ಲ ತಲೆ ಇಟ್ಕೊತಾರೆ. ಹೆಣ್ಮಕ್ಳು ಕುಂತು ಪೊಸಿಷನ್ ನನಗೆ ಒಂದು ಹೆಣ್ಮಕ್ಳು ಹಂಗೆ ಚೆಂದ ಮಾಡ್ಬೇಕು ಅನ್ಸುತ್ತೆ. ಮತ್ತು ಪ್ರತಿ ಸರಿ ಟೆಂಪಲ್ಗೆ ಬಂದಾಗ ವೈಟ್ ಡ್ರೆಸ್ ಮ್ಯಾಂಡೇಟರಿ. ನಮ್ಮ ಕಡೆ ಎಲ್ಲ ಮಾವಿನ ಹಣ್ಣು ಪೇರಳೆ ಹಣ್ಣು ಎಲ್ಲ ನೋಡಿದ್ದೀವಿ. ಇಲ್ಲೊಂದು ಹಣ್ಣು ತೋರಿಸ್ತೀನಿ ಬನ್ನಿ ಯಾವ ಥರ ಇದೆ ಅಂತ. ಸೈಜು ಇಷ್ಟು ದೊಡ್ಡದಾಗಿದೆ, ಏನಂತಾರೆ ಅಂತ ಗೊತ್ತಿಲ್ಲ. ಸೈಜ್ ನೋಡೇ ನಾನು ನೋಡ್ಕೊಂಬಂದೆ. ಫ್ರೆಶ್ ಆಗಿ ಹೆಂಗಿದೆ ನೋಡಿ, ಅದು ನೋಡಿ ಎಷ್ಟು ಯಪ್ಪ. ಸರ್ಚ್ ಮಾಡಬೇಕಿದೆ ಯಾವ ಗಿಡ ಅಂತ. ಇಷ್ಟು ಚಿಕ್ಕದಿದೆ ಅಲ್ಲಿ ಅಷ್ಟು ದೊಡ್ಡದಾಗಿ ಬೆಳೆಯುತ್ತೆ. ಇಲ್ಲ ಗ್ರೇಟ್. Okay, very cheap. Very cheap, only 100. Very cheap, only 100 ಅಂತಾರೆ. Very nice. Abba. Only $100. Surround, do you want surround? Very cheap for you. ಮಾಡ್ತಾರ ಆಯ್ತು ನಡಿ, ಬಿಡ್ತಾರ. Hi. Okay. Yes, 10,000. 10,000 magnet. 10,000 ಅಂದ್ರೆ ಎಷ್ಟು? Hello, you want? Yeah. Cheap price for you. How much? Which one? Like how much it's starting? That's one with 30,000. Oh, for How 10. much? 5,000, 10,000. Yeah. ಕೊಡ್ತಾವಂತ ಅವ್ರ ಚಂದ ಇದ್ದಾರೆ. How much? 3? 50,000. 3 for 50. They are telling 5,000, 10,000. When you how much? 5,000 one. 5,000 nothing now. 5,000 is. I give you for the 3, okay. Yeah, give different 3. 5 to 15,000 3. 3 for 50. 3 15. pieces 50. 15. 5 0. How much? It's 1 0. It's 1 0. The 4 motor. Indian money. How much? 1,000 Indian money. 1,000 Indian money. Indian money. 1,000 Indian money. Indian money what? Oh. Oh. How much? Hello. No. 500. So. Photo in Bali Bali. 18. I give 20,000. Haru. Makilu.
Pico you eh. 100 Indian rupees. Mengerti. Memerti, Bali, I will give 20. Bangkro, Bangkro, Bro, madam aja. How much you Bangkro. want? 1 lakh last. Oh, very much. Bangkro, Bangkro. One 80. 80 ಅಂತ ಬಾಂಕ್ರು ಹೋಗಪ್ಪ ಏನು ಅಕ್ಕಿನೂ ಬಿಡಲ್ಲ ನೀವೂ ಬಿಡಲ್ಲ ಕಡಿ ಒಂದಾದ್ಮೇಲೆ ಒಂದು ಅಕ್ಕಿ ಅಂತಳ ಏನು ಬಾಂಕ್ರು ಇಂಡಿಯನ್ ರುಪಿ 1000 ಇಂಡಿಯನ್ ರುಪಿ 1000 ಮತ್ತು ಇಮಿಡಿಯೇಟ್ ಇಂಡಿಯನ್ ರುಪಿ 5000 500 ಮಾಡೋಳು ಆಮೇಲೆ ಮತ್ತೆ 250ಕ್ಕೆ ಬಂದಾಳಿ ಈಗ ಇನ್ನೊಂದು ಜನ ನಿಂತು ಮಾತಾಡಿ ನಕ್ಕರ್ ಕೊಟ್ಟು ಬಿಡ್ತಾಳೆ ಆಕಿ ಶಂಬರಿಗೆ ಅಪ್ಪೋ ಬಾರಿಗೆ ನಿಂಗೆ ಭಾರಿ ಹುಷಾರಿರ್ಬೇಕಾಯ್ತು ಫೆಸ್ಟಿವಲ್ ಬಾಲಿನೀಸ್ ಫೆಸ್ಟಿವಲ್ ನಡೀತಾ ಇದೆ ಬಾಲಿನೀಸ್ ಫೆಸ್ಟಿವಲ್ ಅಂತೀನಿ ಬಾಲಿನೀಸ್ ಸೆರಮನಿ ಇದು ಬಾಲಿನೀಸ್ ಟ್ರೆಡಿಷನಲ್ ಔಟ್ಫಿಟ್ಸ್ ಇವೆಲ್ಲ ಯಾಕಂದ್ರೆ ನಿಲ್ಲಿಸಿದಲ್ಲ ಈ ಥರ ಬುಟ್ಟಿಯಲ್ಲಿ ಅವ್ರು ಐ ಥಿಂಕ್ ಪ್ರಸಾದನೋ ಅಥವಾ ದೇವ್ರಿಗೆ ಅರ್ಪಿಸಕ್ಕೆ ಕಾಯಿ ಹಣ್ಣು ತರಕಾರಿ ಈ ಥರ ದಿಂದಿಂದನೇ ಎಲ್ಲ ಡೆಕೋರೇಷನ್ ಮಾಡ್ತಾರೆ ಉದ್ಬತ್ತಿ ಗಂಧದ ಕಡ್ಡಿ ಟೈಮಿಂಗ್ಸ್ ಏನಿಲ್ಲ ಅನ್ಸುತ್ತೆ ಇಲ್ಲಿ ಯಾರು ಬೇಕಾದ್ರೆ ಎಷ್ಟು ಬೇಕಾದ್ರೆ ನಾವು ಬಂದಿರೋದು ತೆಗುನಂಗನ್ ವಾಟರ್ಫಾಲ್ ಅಲ್ಲಿ ಸ್ವಿಂಗು ಆಗ್ತಾ ಇದೆ ಐ ಥಿಂಕ್ ತುಂಬ ನೀರು ಜಾಸ್ತಿ ಹರಿತಾ ಇರೋದ್ರಿಂದ ಒಳಗಡೆ ಬಿಡ್ತಾ ಇಲ್ಲ ಅನ್ಸುತ್ತೆ ಇಲ್ಲಿ ಓಮ ದೇಖ್ಲತ್ತಿದೆ ಇಂಡಿಯನ್ಸ್ ಇದ್ದಾರೆ ಫೋಟೋ ತೆಗೊಳಕ್ಕೆ ನೈಸ್ ಇಲ್ಲಿಂದ ಒಂದು ವ್ಯೂ ತೋರಿಸ್ತೀನಿ ರೀ ಸಖತ್ತಾಗಿದೆ Yeah, it was showing 30 minutes. Antari, how we can from Antari going to restaurant or outside? ಅಲ್ಲಿದ್ದೆ ಹೇಳಿದ್ವಿ ರಿಸೆಪ್ಷನಲ್ಲಿ ನೋಡೋಣ ಅಂತ ಸೊ ಇದು ರೆಸ್ಟೋರೆಂಟ್ ನಾವು ಸ್ಟೇ ಆಗಿರೋ ಹೋಟೆಲ್ದು
ಕಾಣಿಸಲ್ಲ ಇವಾಗ ಕಾಣಿಸ್ತಾ ಇದೆ ಅಲೆಗಳು ಬರೋದು. ಇವಾಗ ಕ್ಲೋಸ್ ಆಗಿದೆ, ಹೋಗೋಣ ಅಂದ್ಕೊಂಡಿದ್ವಿ ಆದರೆ ಕ್ಲೋಸ್ ಆಗಿದೆ. ಹೋದರೂ ಅಲ್ಲೇನು ಕತ್ತಲ್ಲಿ ಕಾಣಿಸಲ್ಲ. ಸೊ ನಾಳೆ ಬೆಳಿಗ್ಗೆ ಬರ್ತೀವಿ. ವಾವ್, ಏನೂ ಕಾಣಲ್ಲ ಇವಾಗ.